ಬಿಗ್ ಬಾಯ್ನ 5ನೇ ಸ್ಟೋರಿಯನ್ನ ನೋಡ್ತಾ ಹೋಗೋದಾದ್ರೆ ದರ್ಶನ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದವರು ಪೊಲೀಸರ ಅತಿಥಿಯಾಗಿದ್ದಾರೆ. ಈಗ ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದವರ ಬಂಧನವಾಗಿದೆ. ದರ್ಶನ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಕಳಿಸಿದವರು ಲಾಕ್ ಆಗಿದ್ದಾರೆ. ವಿಜಯಲಕ್ಷ್ಮಿಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದವರ ಬಂಧನವಾಗಿದೆ. ಅಶ್ಲೀಲ ಮೆಸೇಜ್ ಮಾಡಿದ್ದ ಇಬ್ಬರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಈಗ ದಾವಣಗೆರೆಯ ನಿಖಿಲ್ನಿಂದ ವಿಜಯಲಕ್ಷ್ಮಿಗೆ ಅಶ್ಲೀಲ ಸಂದೇಶ ಬಂದಿತ್ತು. 150 ಅಶ್ಲೀಲ ಸಂದೇಶವನ್ನು ಕಳಿಸಿದ್ರು ವಿಜಯಲಕ್ಷ್ಮಿ ಅವರಿಗೆ. ಈ ಹಿನ್ನೆಲೆ ವಿಜಯಲಕ್ಷ್ಮಿ ಅವರು ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು ಈ ಹಿಂದೆ. ಆದರೆ ಪೊಲೀಸರು ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ತದನಂತರದಲ್ಲಿ ವಿಜಯಲಕ್ಷ್ಮಿ ಅವರು ಮತ್ತೆ ಪೊಲೀಸ್ ಸ್ಟೇಷನ್ಗೆ ತೆರಳಿ ಕ್ರಮ ತೆಗೆದುಕೊಂಡಿಲ್ಲ. ಯಾಕೆ ಅಂತ ಪ್ರಶ್ನೆ ಹಾಕಿದ್ರು. ತದನಂತರದಲ್ಲಿ ಈಗ ಪೊಲೀಸರು ಕ್ರಮ ತೆಗೆದುಕೊಂಡಿದ್ದಾರೆ. ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಸಿಸಿಬಿ ಪೊಲೀಸರು ಚಿಕ್ಕಬಾಣಾವರದ ಚಂದ್ರುನನ್ನ ಬಂಧಿಸಿದ್ದಾರೆ. ಸೈಬರ್ ಪೊಲೀಸರು ಬೆಂಗಳೂರು ಸೈಬರ್ ಪೊಲೀಸರಿಂದ ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಡಿಸೆಂಬರ್ 24ರಂದು ವಿಜಯಲಕ್ಷ್ಮಿ ನೀಡಿದ್ದಂಥ ದೂರಿನ ಅನ್ವಯ ಕೇಸ್ ದಾಖಲಾಗಿದೆ. ದಾವಣಗೆರೆಯ ನಿಖಿಲ್ ಟೆಕ್ಕಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದಂತೆ ಈ ಕಿಡಿಗೇಡಿ ಆಟೋ ಡ್ರೈವರ್ ಆಗಿ ಕೆಲಸ ಮಾಡಿಕೊಂಡಿದ್ದ ಚಿಕ್ಕಬಾಣಾವರದ ಚಂದ್ರು ಎಂಬಾತ ನಕಲಿ ಖಾತೆಗಳನ್ನು ಸೃಷ್ಟಿ ಮಾಡಿ ವಿಜಯಲಕ್ಷ್ಮಿ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದಕ್ಕೆ ಈಗ ಆರೋಪಿಗಳು ಲಾಕ್ ಆಗಿದ್ದಾರೆ. ಒಂದು 24ನೇ ತಾರೀಕಿಗೆ ಒಂದು ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಸೈಬರ್ ಪೊಲೀಸ್ ಸ್ಟೇಷನಲ್ಲಿ. ಇದರಲ್ಲಿ ಕೆಲವು ತನ್ನ ಮಾಹಿತಿದ ಆಧಾರದ ಮೇಲೆ ನಮ್ಮ ಕ್ರೈಮ್ ಟೀಮ್ CCB ಟೀಮ್ ಅವರು ಇಬ್ಬರು ಜನಗೆ ವಶಕ್ಕೆ ತಗೊಂಡಿದ್ದಾರೆ. ಇನ್ನೂ ಕೆಲವರು ಅರೆಸ್ಟ್ ಆಗಬೇಕು. ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಆ್ಯಸ್ ಆಫ್ ನೌ ಒಬ್ಬ ಚಿಕ್ಕಬಾಣಾವರ್ ಅಲ್ಲಿ ಅವ್ರು ವಾಸ ಮಾಡ್ತಾರೆ, ಇನ್ನೊಬ್ಬ ದಾವಣಗೆರೆಯಲ್ಲಿ. ಅವರಿಬ್ಬರು ವಶಕ್ಕೆ ನಮ್ಮ ಪೊಲೀಸವ್ರು ತೊಗೊಂಡಿದ್ದಾರೆ. ಅವ್ರ ಕಡೆಯಿಂದ ಇನ್ನೂ ಮಾಹಿತಿ ಏನು ಬಂದರೆ ಪ್ಲಸ್ ಇನ್ನೂ ಯಾರ್ಯಾರ್ದು ಮಾಹಿತಿ ನಮಗೆ ಆಲ್ರೆಡಿ ಕಂಪ್ಲೇಂಟ್ಲಿದೆ, ಆಧಾರ ಮೇಲೆ ನಾವು ವರ್ಕೌಟ್ ಮಾಡ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಸೊ ಕೇಸ್ ರಿಜಿಸ್ಟರ್ ಆದಮೇಲೆ ಸ್ವಲ್ಪ ಡಿಲೇ ಆಗಿರ್ಬೋದು, ಕೆಲವು ಕಾರಣಕ್ಕೋಸ್ಕರ ಟೆಕ್ನಿಕಲ್ ರೀಸನ್ಸ್ಗೋಸ್ಕರ ಡಿಲೇ ಆಯಿತು. ಆದರೆ ನಮ್ಮ ಪೊಲೀಸವರು ಸದ್ಯಕ್ಕೆ ಇಬ್ಬರು ಅರೆಸ್ಟ್ ಮಾಡಿದರೆ ಇನ್ನೂ ಹಲವಾರು ಜನಕ್ಕೆ ಅರೆಸ್ಟ್ ಮಾಡಿದ್ರು. ಮನೆ ಬಗ್ಗೆನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಗಿರೀಶ್, ಈಗಾಗಲೇ ದರ್ಶನ್ ಪತ್ನಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದವರನ್ನ ಬಂಧನ ಮಾಡಲಾಗಿದೆ. ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಂತ? ಕಾರ್ತಿಕ್, ಏನು ಈ ಹಿಂದೆ ಅಂದ್ರೆ ಡಿಸೆಂಬರ್ 24ನೇ ತಾರೀಕು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ಸ್ವತಃ COP ಕಚೇರಿಗೆ ಭೇಟಿಯನ್ನ ಮಾಡಿ ಅಲ್ಲಿ ಅಪರಾಧ ತನಿಖಾ ವಿಭಾಗದ ಏನು ಪೊಲೀಸ್ ಕಮಿಷನರ್ ಆಗಿರುವ ಒಬ್ಬ ಅಜಯ್ ಹಿಲೋರಿ ಅವ್ರನ್ನ ಭೇಟಿ ಮಾಡಿ ದೂರನ್ನ ಸಲ್ಲಿಸಿದ್ರು. ಆ ದೂರಿನ ಹಿನ್ನೆಲೆ ನಾವು ನೋಡ್ತಾ ಹೋದ್ರೆ ಈ ಹಿಂದೆ ಏನು ಕಿಚ್ಚ ಸುದೀಪ್ ಅವರು ಹುಬ್ಬಳ್ಳಿಯಲ್ಲಿ ಒಂದು ಸಿನಿಮಾ ಇವೆಂಟ್ ಸಂದರ್ಭದಲ್ಲಿ ಕೆಲವೊಂದು ಹೇಳಿಕೆಗಳನ್ನ ನೀಡಿದ್ರು. ಅದರ ಒಂದು ವಿರುದ್ಧವಾದಂತಹ ಹೇಳಿಕೆಗಳನ್ನ ಏನು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರು ನೀಡಿದ್ರು ಎಂಬ ಕಾರಣಕ್ಕಾಗಿ ಸುದೀಪ್ ಅವರ ಅಭಿಮಾನಿಗಳು ಸಾಕಷ್ಟು ರೀತಿಯಲ್ಲಿ ವಿಜಯಲಕ್ಷ್ಮಿ ಅವರ ಸೋಷಿಯಲ್ ಮೀಡಿಯಾಕ್ಕೆ ಹೋಗಿ ಅಲ್ಲಿ ಹಾಕಿರುವ ಕೆಲವೊಂದು ವಿಡಿಯೋಗಳಿಗೆ ಕೆಟ್ಟ ಕೆಟ್ಟ ಕಮೆಂಟ್ ಗಳನ್ನ ಮಾಡಿದ್ರು. ಈ ಒಂದು ಹಿನ್ನೆಲೆಯಲ್ಲಿ ಸ್ವತಃ ವಿಜಯಲಕ್ಷ್ಮಿ ಅವರು ಏನು COP ಕಚೇರಿಗೆ ಭೇಟಿಯನ್ನ ನೀಡಿ ಉಪ ಪೊಲೀಸ್ ಆಯುಕ್ತರಾದಂತಹ CCB ಕ್ರೈಮ್ ಬ್ರಾಂಚ್ ನ ಅಧಿಕಾರಿಗಳಾದಂತಹ ಅಜಯ್ ಹಿಲೋರಿ ಭೇಟಿಯನ್ನ ನೀಡಿ ಏನು ಅಲ್ಲಿ ಕಂಪ್ಲೇಂಟ್ ಅನ್ನ ಮಾಡ್ತಾರೆ. ಅದರಲ್ಲಿ ಅತಿ ಪ್ರಮುಖವಾಗಿ ಗಮನಿಸುವ ಅಂಶವೇನಪ್ಪಾ ಅಂತ ಅಂದ್ರೆ ಸುಮಾರು 45 ಏನು ಇನ್ಸ್ಟಾಗ್ರಾಮ್ ಅಕೌಂಟ್ ಗಳ ಸ್ಕ್ರೀನ್ ಶಾಟ್ ಸಮೇತ ಅವರು ಆ ಒಂದು ದೂರನ್ನ ದಾಖಲು ಮಾಡಿದ್ರು. ಅದರಲ್ಲಿ ಈಗ ಬಂದಿರುವ ಒಂದು ಅಪ್ಡೇಟ್ ಅಂದ್ರೆ ಇವತ್ತು ಮಧ್ಯಾಹ್ನ ಏನು ಕಮಿಷನರ್ ಆದಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರು, ಸುಮಾರು 45 ಅಕೌಂಟ್ಗಳ ಪೈಕಿ ಇಬ್ಬರನ್ನ ಸದ್ಯದಲ್ಲಿ ಏನು ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಾಣಾವರ ಮೂಲದ ಆಟೋ ಡ್ರೈವರ್ ಆಗಿರುವ ಆ ಒಬ್ಬ ಆರೋಪಿ, ಅದೇ ರೀತಿ ಏನು ದಾವಣಗೆರೆ ಮೂಲದ ನಿತಿನ್ ಎನ್ನುವ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿಯನ್ನು ಸಹ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ತನಿಖೆ ಹಂತವನ್ನು ನಾವು ನೋಡ್ತಾ ಹೋದ್ರೆ ಹೊಸ ವರ್ಷದ ಒಂದು ಸಮೀಪದಲ್ಲಿದ್ವಿ, ಹೀಗಾಗಿ ತನಿಖೆ ಸ್ವಲ್ಪ ಡಿಲೇ ಆಗಿತ್ತು. ಅದನ್ನ ಸ್ವತಃ ಕಮಿಷನರ್ ಅವರು ಹೇಳಿದ್ದಾರೆ, ಕೆಲವೊಂದು ಟೆಕ್ನಿಕಲ್ ಕಾರಣಗಳಿಂದ ಡಿಲೇ ಆಗಿತ್ತು. ಈ ಒಂದು ಹಿನ್ನೆಲೆಯಲ್ಲಿ ಮತ್ತೆ ವಿಜಯಲಕ್ಷ್ಮಿ ಅವರು ಠಾಣೆಗೆ ಹೋಗಿ ಏನು ಒಂದು ಸ್ಟೇಟ್ಮೆಂಟ್ ಕೂಡ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದ್ರು. ಎಲ್ಲರಿಗೂ ಒಂದು ನ್ಯಾಯ ಆದ್ರೆ ನಮಗೆ ಒಂದು ನ್ಯಾಯವೇ ಎನ್ನುವ ಒಂದು ರೀತಿಯಲ್ಲಿ ಒಂದು ಕಮೆಂಟ್ ಅನ್ನ ಹಾಕಿದ್ರು. ಸೊ ಸದ್ಯ ಇಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ಬೇರೆಯವರಿಗಾಗಿ ಶೋಧವನ್ನು ನಡೆಸುತ್ತಿದ್ದಾರೆ. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಗಿರೀಶ್.